ಓಕೆ ಮಾ ನೋಡು ಕಣ್ಣಿದೆ ಎಲ್ಲ ತಂದಿಲ್ಲ ನೀವು ಕೊಟ್ಟಿಲ್ಲ ನೀವು ಹೋಗಿ ನಾ ಕೋರೆ ಹೋಗ್ತೀನಿ ಸರಿ ಹಿಡಿದು ಅದು ಇಷ್ಟೊಂದು ಕಣ್ಬಿಡು ಅಲ್ಲೇವ ನೋಡು ನೈತೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳ. ಫ್ರೆಂಡ್ಸ್, ನಾವು ಇವತ್ತು ಹಲಸಿಕಾಯಿ ಕೊಯ್ಯಕ್ಕೆ ಹೋಗ್ತಾ ಇದ್ವಿ. ಹಲಸಿಕಾಯಿ ಚಿಪ್ಸು ಅಥವಾ ಹಲಸಿಕಾಯಿ ಮುಣ್ಕೊ ಮಾಡೋಣ ಅಂತ ಹೇಳಿ, ಕಾಯಿದ್ರೆ ಹಲಸಿಕಾಯಿ ಚಿಪ್ಸು, ಹಣ್ಣಾದರೆ ಹಲಸಿಕಾಯಿ ಮುಣ್ಕೊ ಮಾಡೋಣ ಅಂತ ಹೇಳಿ ಹಲಸಿಕಾಯಿ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊಳಗೆ ನಮ್ಮ ಡ್ಯಾಡಿ ಬಂತು. ನಾನೇ ಕೆಟ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಹಲಸಿಕಾಯಿ ಖಾಲಿ ಆಗಿಬಿಟ್ಟವೆ. ಈಗಾಗಲೇ ಹಲಸಿಕಾಯಿ ಚಿಪ್ಸು ಮಾಡಿ ಮುಗಿಯೋಕ್ಕಲ್ಲ. ಅವಾಗೆಲ್ಲ ಮಾಡಿದ್ವಿ, ಅದೆಲ್ಲ ಖಾಲಿ ಆಯಿತು. ಇನ್ನು ಮಾಡೋಣ ಅಂತ ಹೇಳಿ ನೋಡಿ ಅದೆಲ್ಲ ಕಳ್ಕೊಯ್ತು ಹೋಗಿ ಒಂದು ಮರದಲ್ಲಿ ಒಂದೇ ಒಂದು ಕಾಯಿ ಇತ್ತು, ಅದನ್ನೇ ಕೊಯ್ಕೊಬರೋಣ ಅಂತ ಹೇಳಿ. ಈ ಮರದಲ್ಲಿ ತುಂಬ ಚೆನ್ನಾಗಿ ಆಗ್ತವೆ ಚಿಪ್ಸು, ಅದಕ್ಕೋಸ್ಕರ ಅದನ್ನೇ ಕೆಡ್ಗೋಣ ಅಂತ ಹೇಳಿ ಹೊರಟಿದ್ದೆ. ಅಷ್ಟೊಳಗೆ ಡ್ಯಾಡಿ ಬಂದು ನಾನೇ ಕೆಟ್ಕೊಡ್ತೀನಿ ಅಂತ ಹೇಳಿ. ಇವತ್ತು ಸ್ವಲ್ಪ ಮಧ್ಯಾಹ್ನ ಮೇಲೆ ಹೊಳವಾಗಿದೆ, ಮಳೆ ಜಾಸ್ತಿ ಇತ್ತು ನಮ್ಮೂರಲ್ಲಿ. ಸೊಳ್ಳೆ ಮಾತ್ರ ನಮ್ಮನ್ನೇ ತಿನ್ಕೊಳ್ಳಂಗೆ ಇದ್ವು, ಅಷ್ಟೊಂದು ಸೊಳ್ಳೆ. ಮಳೆ ಬರೋದಕ್ಕೂ ಅದಕ್ಕೂ ತುಂಬ ಅಂದರೆ ತುಂಬ ಸೊಳ್ಳೆ ಆಗಿಬಿಟ್ಟವೆ. ಹಾಗೆ ತುಂಬ ಕೆಸರು ಸಹ ಆಗಿದ್ದಾವೆ. ಅಲ್ಲೆಲ್ಲ ಹಲಸಿಕಾಯಿ ಮುಗಿಯೋ ಸೀಸನ್, ಆ್ಯಕ್ಚುಲಿ ಎಲ್ಲ ಖಾಲಿ ಆಗಿಬಿಟ್ಟವೆ. ಈಗ ನಾವು ಕೆಡ್ಗಕ್ಕೆ ಹೋಗ್ತಾ ಇರೋ ಮರದಲ್ಲಿ ಒಂದೇ ಒಂದೈತೆ. ಈ ಮರದಲ್ಲಿ ಹಲಸಿಕಾಯಿ ಚಿಪ್ಸ್ ಆದ್ರೂ ಮಾಡಲಿ, ಮುಣ್ಕನಾದ್ರೂ ಮಾಡಲಿ ತುಂಬ ಚೆನ್ನಾಗಿ ಆಗ್ತವೆ. ಅದಕ್ಕೋಸ್ಕರ ಇದೇ ಮರದಲ್ಲೇ ಪ್ರತಿ ವರ್ಷವೂ ನಾವು ತೊಗೊಳ್ಳೋದು ಅಂತಲೇ ಹೇಳ್ಬೋದು. ಇವಾಗೆಲ್ಲ ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಹಲಸಿಕಾಯಿ ಮರಗಳಿದ್ವು. ಈಗೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು. ಇದು ಒಂದೇ ಒಂದು ಇದ್ದಿದ್ದು, ಅದನ್ನೇ ಕೆಟ್ಕೊಂಡ್ವಿ. ಇನ್ನೊಂದು ಮರಕ್ಕೆ ಹೋಗೋಣ, ಅಲ್ಲಿ ಮರ ಜಾಸ್ತಿ ಇದ್ದಾವೆ ಅಂತ ಹೇಳ್ತೀವಿ ಡ್ಯಾಡಿ. ಅದರಲ್ಲೇ ಅಷ್ಟು ಚೆನ್ನಾಗಾಗಲ್ಲ, ಅದೊಂದು ಸ್ವಲ್ಪ ದೊಡ್ಡ ಸೊಳ್ಳೆದು. ಅದು ಹಪ್ಪಳ ಮಾಡೋಕ್ಕಂದರೆ ಹೇಳಿ ಮಾಡಿಸಿದ್ವು. ಚಿಪ್ಸ್ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ಆದರೆ ಖಾಲಿ ಆಗಿಬಿಟ್ಟಿದ್ದಾವಲ್ಲ ಹಲಸಿಕಾಯಿ, ಇನ್ನೇನು ಮಾಡೋಣ, ಅದರಲ್ಲೇ ಮಾಡೋಣ ಅಂತ ಹೇಳಿ ಅದರಲ್ಲೇ ಕೆಟ್ಕೊಬರೋಣ ಅಂತ ಹೇಳಿ ಹಲಸಿಕಾಯಿನ ದಾರಿ ಸೈಡಿಗೆ ಎತ್ತಿಟ್ಟೆ. ಫುಲ್ಲು ನಾವು ಇನ್ನು ಅಲ್ಲಿಂದ ಬರೋದ್ರಿಗೆ ಮೇಣೆ ಎಲ್ಲ ಇಳ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ನೋಡೋಣ ಅಂತ ಹೇಳಿ ಹೊರಟ್ವಿ. ತುಂಬ ಅಂದರೆ ತುಂಬ ಸೊಳ್ಳೆ. ನಮ್ಮ ಜಾನ್ವಿನೂ ಬರ್ತೀನಿ ಅಂತ ಹೇಳಿ ಹಠ ಮಾಡ್ಕೊಂಡು ಬರ್ತಾವಳೆ. ಸೊಳ್ಳೆ ಮಾತ್ರ ತಿಂದಾಗ್ತವೆ, ಬಾ ನಿನ್ನ ಅಂತ ಹೇಳಿ ಕರ್ಕೊಂಡು ಹೊರಟೆ. ಡ್ಯಾಡಿ ಬರಬೇಡ, ನಾವನ್ನೇ ಕೊಯ್ಕೊಬರ್ತೀನಿ ಅಂತೂ ಇಲ್ಲ, ನಾವು ಬರ್ತೀವಿ ಅಂತ ಹೇಳಿ ಹೊರಟೆ. ಆದರೆ ಆ ಮರದಾಗಂತೂ ಸಿಕ್ಕಾಪಟ್ಟೆ ಒಂದು 50-60 ಹಲಸಿಕಾಯಿಗಳು ಬಿದ್ದು ಹಾಳಾಗ್ಬಿಟ್ಟವೆ. ಯಾರು ಮಾತಾಡ್ಸೋರೇ ಗತಿ ಇಲ್ಲ ಈ ಹಲಸಿಕಾಯಿನ ಅಂತಲೇ ಹೇಳ್ಬೋದು. ಕೊಯ್ಕೊಂಡೋದ್ರೆ ಇದು ಬಂಜೆ ಅಂತೆ, ಜಾಸ್ತಿ ಸೊಳ್ಳೆ ಇರಲ್ಲ, ಅದಕ್ಕೋಸ್ಕರ ಯಾರು ಇದನ್ನು ಅಷ್ಟು ಕಾಯಸ್ ಮಾಡಲ್ಲ. ಅದ್ರಲ್ಲಿ ತಿನ್ನೋಕೆ ಚೆನ್ನಾಗೂ ಇರಲ್ಲ ಅಂತ ಹೇಳ್ತಿತ್ತು ಡ್ಯಾಡಿ. ಈ ಮರದ ಹಲಸಿಕಾಯಿನ ನಾವೇ ಯಾವತ್ತೂ ತಿಂದಿಲ್ಲ, ಇದೇ ಫಸ್ಟ್ ಟೈಮು. ಚಿಪ್ಸ್ ಮಾಡೋದಕ್ಕೆ ಏನೂ ಆಗಲ್ಲ ಅಂತ ಹೇಳಿ ಅಂದ್ಕೊಂಡು ಹೊರಟ್ರೆ ಇದು ದೊಡ್ಡ ಸೊಳ್ಳೆ. ಕಾಯಿ ಚಿಪ್ಸ್ ಅಷ್ಟೊಂದು ಚೆನ್ನಾಗಾಗಲ್ಲ, ಹಪ್ಳಕ್ಕಾದರೆ ತುಂಬ ಚೆನ್ನಾಗಾಗ್ತಿತ್ತು ಅಂತ ಡ್ಯಾಡಿ ಹೇಳ್ತು. ಇರಲಿ ಪರವಾಗಿಲ್ಲ, ಎಲ್ಲ ಖಾಲಿಯಾಗಿ ಅವೆಲ್ಲ ಇದರಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಇದರಲ್ಲೇ ಸೊಳ್ಳೆ ಇರೋದನ್ನ ನೋಡಿ ಕೆಡ್ಗೆ ಡ್ಯಾಡಿ ಅಂತ ಹೇಳಿದೆ. ಡ್ಯಾಡಿದು ಹಾಗೆ ಮಾಡ್ತು. 2 ಕೆಡಕ್ತು, ಒಂದು ಡ್ಯಾಡಿ ತಗೊಳ್ಳೋಕ್ಕೆ, ಇನ್ನೊಂದು ನಾನು ತಗೊಳ್ಳೋಕ್ಕೆ ಅಂತ ಹೇಳಿ. ನೋಡಿ ಎಷ್ಟು ಬಿದ್ದಾವೆ ಅಂದರೆ ನೋಡಿದರೆ ಹೊಟ್ಟೆ ಉರಿತತೆ. ಚೆನ್ನಾಗಿರೋ ಹಲಸಿಕಾಯಿ ಆದರೆ, ಹಣ್ಣು ತಿನ್ನೋಕ್ಕೆ ಚೆನ್ನಾಗಿರೋದಾದರೆ ಯಾರು ಬಿಡ್ತಿದ್ರು. ಹಲಸಿಕಾಯಿ ಎಲ್ಲನೂ ಚೆನ್ನಾಗಿರಲ್ಲ, ಒಂದೊಂದು ಹೊಟ್ಟಿರ್ತವೆ. ಅದಕ್ಕೆ ನೋಡಿನೇ ಹಲಸಿಕಾಯಿನ ಜನಗಳು ತಿನ್ನೋದು ಅಂತಲೇ ಹೇಳ್ಬೋದು. ಡ್ಯಾಡಿ ಒಂದು ಹಿಡ್ಕೊಂಡು ಹೋಗ್ತೈತೆ, ನಾನೊಂದು ಹಿಡ್ಕೊಬರ್ತಾಯಿದ್ದೀನಿ. ನನ್ನ ಮಗಳು ನಾನೇ ವೀಡಿಯೋ ಮಾಡ್ತೀನಿ, ಕೊಡಮ್ಮ ಅಂತ ಹೇಳಿ ವೀಡಿಯೋ ಮಾಡೋಕ್ಕೆ ಇಸ್ಕೊಂಡು, ಆದರೆ ಚೆನ್ನಾಗಿ ಮಾಡಲಿಲ್ಲ. ಬಂದು ಡ್ಯಾಡಿ ಕೆತ್ತಾಯ್ತು ನೋಡಿ. ನಮ್ಮನೆಲ್ಲ ಈ ಥರನೇ ಕೆತ್ತೋದು, ಈ ಥರ ಕೆತ್ಕೊಂಡ್ರೆ ಚೆನ್ನಾಗಾಗುತ್ತೆ ಸೊಳ್ಳೆ ಬಿಡಿಸೋದಕ್ಕೆ ಅಂತ ಹೇಳಿ ಇದೇ ಥರ ಕೆತ್ತೋದು. ತಿನ್ನೋಕ್ಕೆ ಕೆತ್ತಾರಲ್ಲ ಕಾಯಿನ, ಅದನ್ನು ಇದೇ ಥರನೇ ಕೆತ್ತೋದು. ಹಾಗೆಯೇ ಚಿಪ್ಸ್ ಮಾಡೋಕ್ಕೂ ಇದೇ ಥರನೇ ಕೆತ್ತೋದು. ಫಸ್ಟು ಹಲಸಿಕಾಯಿನ ಕೆತ್ತೋ ಮುಂಚೆ ಅಥವಾ ಬಿಡಿಸೋ ಮುಂಚೆ ಕೈಗೆ ಎಣ್ಣೆ ಹಚ್ಕೋಬೇಕು. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅಂಟಲ್ಲ ಅಂಟು.
ನೋಡಿ ಬಿಳಿ ಹುಲ್ಲಲ್ಲಿ ಒರೆಸ್ತಾರೆ. ಬಿಳಿ ಹುಲ್ಲಲ್ಲಿ ಈ ಸರಿ ನಮ್ಮಲ್ಲಿ ಬಿಳಿ ಹುಲ್ಲಿಲ್ಲ ಕಾರಣ ನಮ್ಮ ಡ್ಯಾಡಿ ಅಲ್ಲೇ ಇರೋ ಸೊಪ್ಪನ್ನ ಚೆನ್ನಾಗಿದೆ ಸೊಪ್ಪು ಅದನ್ನೇ ತಗೊಂಡು ಸುತ್ತಲೂ ಒರೆಸ್ತಾ ಐತೆ. ಅದ್ರ ಹಾಲೆಲ್ಲ ಬಂದಿರುತ್ತಲ್ಲ ಅಂಟು ಕೈಗೆಲ್ಲ ಅಂಟ್ಕೊಬಿಡುತ್ತೆ. ನೀಟಾಗಿ ಒರೆಸ್ಕೋಬೇಕು. ಈ ಥರ ಒರೆಸ್ಕೊಂಡು ಆಮೇಲೆ ಕಟ್ ಮಾಡಿ ಬಿಡಿಸೋದು. ಬಿಳಿ ಹುಲ್ಲಾದರೆ ತುಂಬ ಚೆನ್ನಾಗಿ ಹೋಗುತ್ತೆ ಫುಲ್ಲು, ಅದಕ್ಕೋಸ್ಕರ ಬಿಳಿ ಹುಲ್ಲನ್ನ ಯೂಸ್ ಮಾಡ್ತಾರೆ. ನೋಡಿ ಫುಲ್ಲು ಕೆತ್ಕಿ ಬಂದು ಕಡಿತಾ ಐತೆ ಒಂದು ಕನ್ಲಿ ತಗೊಂಡು. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಕಂದಿ ಸಹಾಯದಿಂದ ಮಾಡ್ಕೋಬೇಕು. ಕೆತ್ತ ಹಲಸಿಕಾಯಿನ ನಾವಂತೂ ಚಿಕ್ಕವರಿದ್ದಾಗ ಅದೆಷ್ಟು ಹಲಸಿಕಾಯಿ ತಿಂದಿದ್ದೀವೋ ಗೊತ್ತಿಲ್ಲ. ನಮ್ಮ ಮನೆ ಹಿಂದೆ ಒಂದು ಮರ ಇತ್ತು. ಆ ಮರದ ಹಲಸಿಕಾಯಿ ಬೇರೆ ಯಾವುದು ಬರಲ್ಲ. ಆ ಮರನ ಆ್ಯಕ್ಚುಲಿ ಕಡ್ದಾಕ್ಬಿಟ್ಟವ್ರೆ. ಅದು ನಮ್ಮ ಮರ ಅಲ್ಲ, ಬೇರೆ ಮರ ಆಗಿತ್ತು. ಈಗ ಮರನಂತೂ ಕಡಿಯೋರಿಗೆ ಬಿಡಿ ಹೇಳೋಕ್ಕಾಗಲ್ಲ. ಆ ಥರ ಚಲೋವೋ ಒಳ್ಳೆಯವೋ ಕೆಟ್ಟವೋ ಅಂತ ನೋಡಲ್ಲ, ಎಲ್ಲ ಕಡ್ದಾಕ್ಬಿಡ್ತಾರೆ ಜನಗಳು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಅದು ಕೋಲ್ ಯಾಕೆ ಹಾಕಿದ್ದಾರೆ ಅಂತಂದರೆ ಹಿಡ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಸಿಪ್ಪೆ ಇರುತ್ತಲ್ಲ ಮೇಲೆ, ಅದ್ರ ಕುಟ್ಲೇನೆ ಒಬ್ಬೊಬ್ಬರು ಕಡಿತಾರೆ. ಅದು ಸರಿ ಆಗಲ್ಲ ಬಿಡಿಸೋದಕ್ಕೆ. ಈ ವೇನೆ ತುಂಬ ಚೆನ್ನಾಗಿರೋದು. ನೋಡಿ ಹಲಸಿಕಾಯಿ ಬಿಡಿಸೋದಕ್ಕೆ ನೋಡಿ ಬಿಡಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಬಿಡಿಸ್ಕೊಂಡು ಬಂದು ಸೊಳ್ಳೆನ ನಾವು ಬಿಡಿಸ್ತಾ ಇದ್ದೀವಿ. ಮಳೆಗಾಲ ಸೀಸನ್ ಆಗಿರೋದ್ರೆ ಫುಲ್ಲು ನೀರು ಕುಡ್ಬಿಟ್ಟೈತೆ ಹಲಸಿಕಾಯಿನಿ. ಅದಕ್ಕೋಸ್ಕರ ನಾನು ಒಂದು ವೇಲಿಗೆ ಹಾಕ್ಸ್ಕೊಂಡೆ, ಸ್ವಲ್ಪ ನೀರು ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಬಿಡಿಸ್ತಾ ಇದ್ದೀವಿ ಎಲ್ಲರೂ ಸೇರಿ. ನಮ್ಮ ಮಮ್ಮಿ ಇಷ್ಟೊತ್ತಲ್ಲಿ ತೊಗೊಬಂದಿದ್ಯಾ, ಸಂಜೆ ಆಯಿತು, ಮಧ್ಯಾಹ್ನದಿಂದ ಏನು ಮಾಡ್ತಿದೆ ಅಂತ ಹೇಳಿ ಬೈತಿತ್ತು. ಆದ್ರೂ ಇರಲಿ ಬಿಡು ಮಮ್ಮಿ, ಮಾಡಿ ಮುಗಿಸೇ ಬಿಡೋಣ. 2 ಬಾಣಲೆ ಆಗುತ್ತೆ, ಇಷ್ಟು ಹಲಸಿಕಾಯಿ ಜಾಸ್ತಿ ಆಗಲ್ಲ ಅಂದ್ಕೊಂಡೆ. ಅದು ನನ್ನ ಕಲ್ಪನೆ ತಪ್ಪು ಅಂತ ಬೇಯಿಸೋಕ್ಕೆ ಕೂತ್ಕೊಂಡಾಗೆ ಅನ್ನಿಸ್ತು. ಯಾಕಂದರೆ ಅಲ್ಲಾಗಿರೋದು 5-6 ಬಾಣಲಿ ಅಷ್ಟು. ನೋಡಿ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಡಿಸ್ಬೇಕು. ಹಾಗೆಯೇ ತಕ್ಕೋಬೇಕು. ಮಾಡೋಣ ನಾವು ಎಷ್ಟು ಚೆನ್ನಾಗಿ ತಕ್ಕೋತೀವೋ ಅಷ್ಟು ಚೆನ್ನಾಗಿ ಬಿಡ್ಸೋಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಸೊಳ್ಳೆ ಬಿಡಿಸಿ ಹಾಕ್ಕೊಂಡ್ರೆ ನಮಗೆ ಹೆಚ್ಚೋದಕ್ಕೆ ಈಸಿ ಆಗುತ್ತೆ. ಚಿಪ್ಸಿಗೆ ಬೇಕಾದಂಗೆ ಹೆಚ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಈ ಚಿಪ್ಸ್ ಮಾಡಬೇಕು ಅಂದರೆ ತುಂಬ ಜನ ಬೇಕು, ತುಂಬ ಟೈಮ್ ಬೇಕು, ತುಂಬ ಪೇಷನ್ಸ್ ಬೇಕು ಅಂತಲೇ ಹೇಳ್ಬೋದು. ನಾವು ಪ್ರತಿ ಸಾರಿ ಮಾಡ್ತೀವಿ ಚಿಪ್ಸ್ನ. ನೋಡಿ ಈ ಥರ ಬೀಜ ತೆಗೆದ್ಬಿಟ್ಟು ತೊಳೆನ ನಾವು ಈ ಥರ ತೆಗೆದಿಟ್ಕೊಂಡು ಆಮೇಲೆ ಹೆಚ್ಚೋದು. ನೋಡಿ ಈ ಥರ ತೆಗೆದಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಹೆಚ್ಚೋದಕ್ಕೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದಪ್ಪ ತೊಳೆ, ಸಣ್ಣ ತೊಳೆ ಆದರೆ ಅಂದರೆ ತೆಳು ತೊಳೆ ಆದರೆ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆಯೇ ಬೇಯೋದು ತುಂಬ ಬೇಗನೆ ಬೇಯುತ್ತೆ. ನೀರು ಕುಡ್ದಿದ್ದಾವೆ ಇವು, ಹೆಂಗೆ ಬೇಯ್ತಾವೋ ಅಂತ ಅಂದ್ಕೊಳ್ತಾ ಇದ್ವಿ. ಬಿಡೋಣ ಮಾಡಿ ಟೇಸ್ಟ್ ಹೆಂಗೆ ಹಾಕವೆ ಅಂತ ಹೇಳಿ ತಿಂದು ನೋಡೋಣ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಈ ಹಲಸಿಕಾಯಿ ಇದು ಫಸ್ಟ್ ಟೈಮು. ನೋಡಿ ನಾನು ಕುಡ್ಗಲ್ ಸಹಾಯದಿಂದ ನೀಟಾಗಿ ಚಿಪ್ಸಿಗೆ ಯಾವ ಥರ ಬೇಕೋ ಆ ಥರನ ಹೆಚ್ಕೊತಾ ಇದ್ದೀನಿ. ಹಾಗೆಯೇ ಚಾಕು ಸಹಾಯದಿಂದನೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲೇ ಬಿಡಿಸ್ಬೋದು. ಕೈಯಲ್ಲಿ ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ದೊಡ್ಡ ಸಣ್ಣ ಬರ್ತವೆ. ಈ ಥರ ಕುಡ್ಗೋಲು ಅಥವಾ ಚಾಕು ಸಹಾಯದಿಂದ ಕಟ್ ಮಾಡಿದರೆ ಒಂದೇ ಸಮನೆ ಬರ್ತವೆ ಅಂತ ಹೇಳಿ ನಾನು ಕುಡ್ಗಲಲ್ಲೇ ಕಟ್ ಮಾಡಿದ್ದೆ. ಹಾಗೆ ಕಟ್ ಮಾಡೋದಕ್ಕೂ ಈಸಿ ಅನಿಸುತ್ತೆ. ಈ ಥರ ಕುಡ್ಗಲಲ್ಲಿ ಪ್ರಾಕ್ಟೀಸ್ ಇದ್ದವರಾದರೆ ಆರಾಮಾಗಿ ಕಟ್ ಮಾಡ್ಬೋದು. ಅದರಲ್ಲೂ ಮಳೆಗಾಲ ಆಗಿರೋದ್ರಿಂದ ಚಳಿ ಅಲ್ವಾ, ಅದಕ್ಕೆ ನಾನು ಬೆಂಕಿ ಬುಡ್ದಾಗೆ ಕುಂತಿದ್ದೀನಿ. ನೋಡಿ ಚಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ನಮ್ಮಲ್ಲಂತೂ ಮಳೆ ಇರೋ ಕಾರಣ ಎನಿ ಟೈಮು ಬೆಂಕಿ ಇದ್ದೇ ಇರುತ್ತೆ. ಮಾಡೋವಾಗ ತುಂಬ ಚಳಿ ಆಗ್ತಿತ್ತು ಕಟ್ ಮಾಡೋವಾಗ. ಅದಕ್ಕೋಸ್ಕರನೇ ಬೆಂಕಿ ಬುಡದಲ್ಲೇ ಕಟ್ ಮಾಡ್ತಿದ್ದೆ. ನೋಡಿ ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಕಟ್ ಮಾಡಿದ್ದು. ಕುಡ್ಗಲ್ ಸಹಾಯದಿಂದ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ನಾವು ಯಾವಾಗಲೂ ಯೂಸ್ ಮಾಡೋದೆ ಕರಿಯೋದಕ್ಕೆ. ಈ ಥರ ಚಿಪ್ಸ್ಗಳು ಅಥವಾ ನಾವು ಪ್ರತಿಯೊಂದು ಏನೇ ಮಾಡಿದ್ರೂ ನಾವು ಕಜ್ಜಾಯ ಜಾಸ್ತಿ ಮಾಡ್ತೀವಿ, ಅದಕ್ಕೆಲ್ಲ ಇದೇ ಬಾಣಲಿನೇ ಯೂಸ್ ಮಾಡ್ತೀವಿ. ನೋಡಿ ಬೆಂಕಿ ಒಲೆಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಊರಲ್ಲೆಲ್ಲ ನಾವು ಬೆಂಕಿ ಒಲೆನೇ ಜಾಸ್ತಿ ಯೂಸ್ ಮಾಡೋದು. ಬೆಂಕಿನ ಹದವಾಗಿ ಉಟ್ಕೊಂಡು ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಬೇಡ, ಬೇಕಾದಂಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸ್ವಲ್ಪ ಆಗಿರೋದ್ರಿಂದ ನಮಗೇನು ಜಾಸ್ತಿ ಎಣ್ಣೆ ಬೇಕಾಗಿರಲ್ಲ. ಇದನ್ನು ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಯಾಕೆಂದರೆ ನೀರು ಜಾಸ್ತಿ ಕುಡ್ದಿರೋದ್ರಿಂದ ಸ್ವಲ್ಪ ನೀರು
ನೀರೇನಾರು ಆರ್ಬೋದಾ ಅಂತ ಹೇಳಿ ಎಲ್ಲೆಲ್ಲ ಹಾಕಿ ಸ್ವಲ್ಪ ಹೊತ್ತು ಆರಾಕಿದ್ದೆ. ನೋಡೋಣ ಸ್ವಲ್ಪನಾದರೂ ನೀರು ಕುಡ್ಕೊಳ್ತವ ಅಂತ ಹೇಳಿ ನೋಡಿ ನಾನು ಈ ಥರ ಹುಟ್ಟನ್ನ ತೊಗೊಂಡಿದ್ದೀನಿ. ಈ ಥರ ಹುಟ್ಟು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ಹಾಗೆ ಜಾಲರಿ ಹುಟ್ಟು ತೊಗೊಂಡ್ರು ಚೆನ್ನಾಗಿ ಬರುತ್ತೆ. ಇದೆರಡು ಬೇಕಾಗುತ್ತೆ ನೋಡಿ ಮುಂದೆ ಹೇಗೆ ತೆಗೆಯೋದು ಅಂತ ಹೇಳಿ. ಹಾಗೆ ಇದೊಂದು ಕೋಲು ಬೇಕಾಗುತ್ತೆ. ನಾವು ಈ ಕೋಲನ್ನ ತೊಳ್ಸೋ ಕಡ್ಡಿ ಅಂತ ಹೇಳ್ತೀವಿ. ಈ ಕೋಲು ನಾವು ಕಜ್ಜಾಯ ಮಾಡೋಕ್ಕೆ ತುಂಬಾ ಯೂಸ್ ಮಾಡ್ತೀವಿ. ನಮ್ಮ ಸೈಡು ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಕೋಲು ಇದ್ದೇ ಇರುತ್ತೆ. ನೋಡಿ ಎಣ್ಣೆ ಕಾದಾದ್ಮೇಲೆ ಹಾಕ್ಕೋಬೇಕು, ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಈ ಥರ ಈ ತೊಳ್ಸೋ ಕಡ್ಡಿ ಅಂದರೆ ನಮ್ಮ ಮನೇಲಿ ಯೂಸ್ ಮಾಡೋಂಥ ಕಡ್ಡಿಯಿಂದ ಈ ಥರ ನಾವು ಮಾಡ್ತಾನೆ ಇರಬೇಕು. ಯಾಕೆಂದರೆ ಒಂದಕ್ಕೊಂದು ಹಿಡ್ಕೊಳ್ತವೆ ಅನ್ನೋ ಒಂದು ಕಾರಣನೂ, ಪ್ರತಿ ಒಂದೂ ನೀಟಾಗಿ ಫ್ರೈ ಆಗಬೇಕು ಅನ್ನೋ ಒಂದು ಕಾರಣನೂ ಇರ್ಬೋದು. ಹಾಗೆಯೇ ಬೆಂಕಿ ಹದವಾಗಿರಬೇಕು. ನೋಡಿ ಈ ಥರ ನೀಟಾಗಿ ತೊಳಸ್ತಾನೇ ಇರಬೇಕು. ತೊಳ್ಸೋ ಕಡ್ಡಿಯಿಂದ ನಾವು ಯಾವ ಥರ ತೊಳಸ್ತೀವೋ ಅದ್ರ ಮೇಲೂ ಡಿಪೆಂಡ್ ಆಗೋ ಇರುತ್ತೆ ಚಿಪ್ಸು ಬೇಯೋದು. ನೋಡಿ ಈ ಥರ ತೊಳಸ್ತಾ ಇರಬೇಕು. ನಮ್ಮ ಮಮ್ಮಿ ಡ್ಯಾಡಿ ಮಾಡ್ತಾ ಅವರೇ. ಈ ಥರ ತೊಳ್ಸೋದೆಲ್ಲ ಇದ್ದರೆ ನಮ್ಮ ಮಮ್ಮಿ ಡ್ಯಾಡಿನೇ ಮಾಡೋದು. ನಾವೇನು ಅಷ್ಟೊಂದೆಲ್ಲ ಬೆಂಕಿ ಬಡ್ಡೆ ಕೂತ್ಕೊಂಡು ಮಾಡಲ್ಲ. ಈ ಥರ ದೊಡ್ಡದು ಏನಾರು ಇದ್ದರೆ ನಮ್ಮ ಮಮ್ಮಿನೇ ಮಾಡೋದು, ಇಲ್ಲ ನಮ್ಮ ಡ್ಯಾಡಿ. ನೋಡಿ ಮಾಡ್ತಾ ಐತೆ. ಹಂಗೆ ನಮ್ಮ ಮಮ್ಮಿಗೆ ಈ ವಿಡಿಯೋ ಎಲ್ಲ ಇಷ್ಟ ಇಲ್ಲ, ನನ್ನೇನು ತೆಗಿಬೇಡ ಅಂತ ಹೇಳ್ತಿತ್ತು. ನಂಗೆ ಗೊತ್ತಿಲ್ಲದಂಗೆ ನಮ್ಮ ಮಮ್ಮಿ ಗೊತ್ತಿಲ್ಲದಂಗೆ ನಾನು ತೆಗಿತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದು ತುಂಬ ಲಾಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮನೇಲಿ ಲಾಂಗ್ ಪ್ರೊಸೆಸ್ ಆದರೂ ಪರವಾಗಿಲ್ಲ, ಮನೇಲಿ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ. ಮನೇಲಿ ಮಾಡ್ಕೊಂಡು ತಿನ್ನೋದು ಆಚೆ ತೊಗೊಂಡ್ಬಂದು ತಿನ್ನೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಮಾಡ್ಕೊಂಡು ತಿನ್ನೋಡಿ ನಿಮಗೂ ಗೊತ್ತಾಗುತ್ತೆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ನಾವು ಪ್ರತಿ ಸಾರಿನೂ ಮಾಡ್ತೀವಿ. ನಮ್ಮ ಅಜ್ಜಿ ಇದ್ದಾಗಂತೂ ನಾವು ಎಷ್ಟೊಂದು ಮಾಡ್ತಿದ್ವಿ ಅಂತ ಅಂದರೆ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿಂತಿದ್ವಿ, ಅಷ್ಟೊಂದೆಲ್ಲ ಮಾಡ್ತಿದ್ವಿ. ನೋಡಿ ನಾನು ಯಾಕೆ 2 ಜಾಲರಿ ಹುಟ್ಟನ್ನ ತೊಗೊಂಡಿದ್ದೀನಿ ಅಂತ ಹೇಳಿ, ಈ ಕಾರಣಕ್ಕೋಸ್ಕರ ನಾವು 2 ಜಾಲರಿ ಹುಟ್ಟನ್ನ ತೊಗೊಂಡ್ರೆ. ಯಾಕೆಂದರೆ ಬೇಗ ತೆಗಿಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಸೀದೋಗ್ಬಿಡ್ತವೆ, ಸೀದೋದ್ರೆ ಚೆನ್ನಾಗಿರಲ್ಲ. ಹಾಗೆಯೇ ಕಡಿಮೆ ಬೇಯ್ದ್ರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಲಾಸ್ಟಿಗೆ ಈ ಥರ ಬ್ರೌನಿಶ್ ಕಲರ್ ಬರಬೇಕು, ನಮಗೆ ಗೊತ್ತಾಗುತ್ತೆ. ಬ್ರೌನಿಶ್ ಕಲರ್ ಬಂದಾಗ ಇದು ಬೇಯ್ದಿದೆ ಅಂತ ಹೇಳಿ, ಆವಾಗ ನಾವಿಲ್ಲಿ ತೆಗಿಬೇಕಾಗುತ್ತೆ. ಹಾಗೆಯೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪ್ರತಿ ಒಂದೂ ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ ಆಮೇಲೆ ಈ ಥರ ಒಂದು ಹುಟ್ಟಿನ ಸಹಾಯದಿಂದ, ಚಿಕ್ಕ ಹುಟ್ಟಿನ ಸಹಾಯದಿಂದ ದೊಡ್ಡ ಹುಟ್ಟಿಗೆ ಈ ಥರ ನೀಟಾಗಿ ಸೋಸ್ಕೋಬೇಕು. ಈ ಥರ ನೀಟಾಗಿ ಸೋಸ್ಕೋಬೇಕು. ಯಾಕೆಂದರೆ ಫುಲ್ಲಿ ಎಣ್ಣೆ ಹೋಗಬೇಕು. ಎಣ್ಣೆನೇ ತೆಗೆದ್ರೂ ಚೆನ್ನಾಗಿರಲ್ಲ. ಆಮೇಲೆ ನೋಡಿ ಚಿಕ್ಕ ಹುಟ್ಟಿನ ಸಹಾಯದಿಂದ ಈ ಥರ ನೀಟಾಗಿ ತೆಗೆದು ಹಾಕ್ಕೋಬೇಕಾಗುತ್ತೆ. ಈ ಥರ ಹದದಲ್ಲಿ ತೆಗಿತೀವಲ್ಲ, ಇದೇ ಥರ ಹದದಲ್ಲಿ ಎಲ್ಲನೂ ಬಂದುಬಿಡಬೇಕು. ಅದಕ್ಕೋಸ್ಕರ 2 ಹುಟ್ಟನ್ನ ನಾವಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ 2 ಹುಟ್ಟು ಯೂಸ್ ಮಾಡಿಕೊಂಡು ತೆಗಿತೀವಿ. ಈ ವೇನೇ ಬೆಟರ್ ಅಂತ ನನಗನ್ಸಿದ್ದು. ಯಾಕೆ ಅಂದರೆ ಒಂದೇ ಹುಟ್ಟು ನಾವು ಯೂಸ್ ಮಾಡ್ತಿದ್ರೆ ಕೆಳಗಿರುತ್ತಲ್ಲ ಅದೆಲ್ಲನೂ ಸೀದೋಗಿಬಿಡುತ್ತೆ, ಕರ್ರಗಾಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಎಲ್ಲ ಚಿಪ್ಸು ಒಂದೇ ಥರ ಬರಬೇಕು ಟೇಸ್ಟ್ ಅಂದರೆ ನಾವು ಈ ಥರ ಟೆಕ್ನಿಕ್ನ ಯೂಸ್ ಮಾಡಲೇಬೇಕು. ಈ ಥರ ತೆಗೆದ ತಕ್ಷಣವೇ ಖಾರ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ತೆಗೆದ ತಕ್ಷಣವೇ ಹಾಕಿದರೆ ಉಪ್ಪು ಖಾರ ಬೇಗ ಹಿಡಿತವೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದ ತಕ್ಷಣವೇ ಹಾಕ್ಬಿಡೋದು. ಆಮೇಲೆ ಒಂದು ಬಾಣಲಿ ತೆಗಿತಿದ್ದಂಗೆ ಇನ್ನೊಂದು ಬಾಣಲಿಗೆ ಹಾಕ್ಬಿಡಬೇಕು. ಯಾಕೆಂದರೆ ಬೆಂಕಿಯಲ್ಲಾಗಿರೋದಕ್ಕೋಸ್ಕರ ನಾವು ಕಡಿಮೆ ಜಾಸ್ತಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಒಂದು ಬಾಣಲಿ ತೆಗೆದ ತಕ್ಷಣವೇ ಇನ್ನೊಂದು ಬಾಣಲಿ ಹಾಕಿಬಿಡಬೇಕು. ಹುಷಾರಾಗಿ ಹಾಕಬೇಕಾಗುತ್ತೆ. ಸ್ವಲ್ಪ ನೀರಿನಂಶ ಇರೋದಕ್ಕೋಸ್ಕರ ಸಿಡಿದು ಬಿಡೋ ಚಾನ್ಸಸ್ಸು ಇರುತ್ತೆ. ಎಣ್ಣೆ ಮುಖ ಸ್ವಲ್ಪ ಹಿಂದೆ ಇಟ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಆಮೇಲೆ ನೋಡಿ ಉಪ್ಪು ಖಾರ ಹಾಕ್ತಾ ಐತೆ. ಅದನ್ನು ಹಾಕಿ ಆದಮೇಲೆ ಸುಮ್ಮನೆ ಎಣ್ಣೆ ಬಿಡೋಕ್ಕಾಗಲ್ಲ ಒಲೆ ಮೇಲೆ. ಅದಕ್ಕೋಸ್ಕರ ಈ ಥರ ಉಪ್ಪು ಖಾರ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದರೆ ಚಿಪ್ಸ್ ರೆಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಟಾಟಾ, ಬೈ ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.